ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದಿಸ್ ಈಸ್ MGS ಪವನ್. ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡೋಣ ಅಂದರೆ ಯೂನಿಟ್ಸ್, ಮೆಜರ್ಮೆಂಟ್, ಅದೇ ರೀತಿ ಡೈಮೆನ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದಾಗಿರುತ್ತೆ. ಯೂನಿಟ್ಸ್ ಅಂದರೆ ಏನು, ಮೆಜರ್ಮೆಂಟ್ಸ್ ಅಂದರೆ ಏನು, ಅದೇ ರೀತಿ ಡೈಮೆನ್ಷನ್ಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ ಏನು, ಅದನ್ನು ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ, ಅದೇ ರೀತಿ ಅದರ ಫಿಸಿಕ್ಸ್ ಏನು, ಅದ್ರ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗಿ JEE, NEET, ಅದೇ ರೀತಿ KCET ರಿಲೇಟೆಡ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಬೋರ್ಡ್ ಎಕ್ಸಾಮ್ ಆಸ್ಪೆಕ್ಟಿಂದ ಕೂಡ ಇದನ್ನು ಸಿಲೆಬಸ್ ಕವರ್ ಮಾಡ್ತೀನಿ ಇದರಲ್ಲಿ. ಮೊದಲನೇದಾಗಿ ನಾವು ಯೂನಿಟ್ಸ್ ಅಂದರೆ ಏನು ನೋಡೋಣ. ಯೂನಿಟ್ಸ್ ಅಂದರೆ ಏನು ಅಂದರೆ, ಇವಾಗ ಯಾವುದೇ ಒಂದು ಲೀಟರ್ ಅಂತ ಹೇಳ್ತೀವಿ, ಅದು ಯೂನಿಟ್ಟು. ನಂತರ 1 kg ಅಂತ ಹೇಳ್ತೀವಿ, kg ಬಂದು ಅದು ಯೂನಿಟ್ಟು. 1 ಅನ್ನೋದು ಏನಂತ ಹೇಳುತ್ತೆ, ಮ್ಯಾಗ್ನಿಟ್ಯೂಡ್ ಅಂತ ತೋರಿಸುತ್ತೆ. ನಮ್ಮ ನ್ಯೂಮರಿಕಲ್ ವ್ಯಾಲ್ಯೂ ಒಂದು ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ. ಆ kg ಅನ್ನೋದು ಏನಾಗುತ್ತೆ, ಯೂನಿಟ್ ಅಂತ ಆಗುತ್ತೆ. ಮೆಜರ್ಮೆಂಟು ನಮ್ಗೆ ಏನಕ್ಕೆ ಬೇಕು ಮೆಜರ್ಮೆಂಟು, ನಾವು ಯಾವುದೇ ಒಂದು ವಸ್ತುವನ್ನು ಎಷ್ಟು ವೆಯ್ಟ್ ಇದೆ, ಅದೇ ರೀತಿ ಎಷ್ಟು ಏರಿಯಾ ಆಕ್ಯುಪೈ ಮಾಡಿದೆ, ಅದಕ್ಕೋಸ್ಕರ ಏನೇ ಆಗಲಿ ನಾವು ಮೆಜರ್ ಮಾಡಿದ್ರೆ ಅದು ಇಷ್ಟಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಅದೇ ರೀತಿ ಡೈಮೆನ್ಷನ್ ಬಂದ್ಬಿಟ್ಟು 1 ಡೈಮೆನ್ಷನಲ್ಲಿದೆಯೋ, 2 ಡೈಮೆನ್ಷನಲ್ಲಿದೆಯೋ, 3 ಡೈಮೆನ್ಷನಲ್ಲಿದೆಯೋ ಅನ್ನೋದು ನಮಗೆ ಡೈಮೆನ್ಷನ್ಸ್ ಆಗುತ್ತೆ. ಇವಾಗ 1D ಕನ್ಸಿಡರ್ ಮಾಡಿದ್ರೆ ಮೋಷನ್ ಇನ್ ಎಕ್ಸ್ ಆಕ್ಸಿಸ್ ಕಾಂಪೊನೆಂಟು. ನೆಕ್ಸ್ಟು ಮೋಷನ್ ಇನ್ XY ಆದರೆ 2 ಡೈಮೆನ್ಷನ್, ಮೋಷನ್ ಇನ್ XY ಆದರೆ Z ಆದರೆ 3 ಡೈಮೆನ್ಷನ್ ಆಗುತ್ತೆ. ಅದೇ ರೀತಿ ಡೈಮೆನ್ಷನ್ಸ್. ಇವಾಗ ನಾವು ಮೊದಲನೇದಾಗಿ ಯೂನಿಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅದಕ್ಕೆ ನಮ್ಮದು ಫಿಸಿಕಲ್ ಕ್ವಾಂಟಿಟಿ. ದ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಬೈ ಅನ್ ಇನ್ಸ್ಟ್ರೂಮೆಂಟ್ ಅಂಡ್ ಬೈ ಮೀನ್ಸ್ ಆಫ್ ವಿಚ್ ವಿ ಕ್ಯಾನ್ ಡಿಸ್ಕ್ರೈಬ್ ದ ಲಾಸ್ ಆಫ್ ಫಿಸಿಕ್ಸ್ ಆರ್ ಕಾಲ್ಡ್ ಆಸ್ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ಅನ್ನೋದು ಅಂದರೆ ಏನು, ಇದು ಡೆಫಿನೇಷನ್ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದಾಗುತ್ತೆ. ಫಿಸಿಕಲ್ ಕ್ವಾಂಟಿಟಿ ಅಂದರೆ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್, ಯಾವುದೇ ಒಂದು ಕ್ವಾಂಟಿಟಿ ಮೆಜರ್ಡ್ ಆಗುತ್ತೆ ಬೈ ಅನ್ ಇನ್ಸ್ಟ್ರೂಮೆಂಟ್, ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಮೆಜರ್ ಮಾಡ್ತೀವಿ. ಅದು ಏನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಸೆಟ್ ಆಫ್ ಲಾಸ್. ಯಾವ ಲಾಸ್ದು, ಫಿಸಿಕ್ಸ್ ಲಾಸು ಸೆಟ್ ಆಫ್ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅಂಥ ಕ್ವಾಂಟಿಟಿ ಏನಂತ ಕರಿತೀವಿ ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಕ್ವಾಂಟಿಟಿ. ಈ ಕ್ವಾಂಟಿಟೀಸಲ್ಲಿ ಫಿಸಿಕಲ್ ಕ್ವಾಂಟಿಟಿಯಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದು ನೋಡೋಣ. ಮೊದಲನೇದಾಗಿ ಬಂದ್ಬಿಟ್ಟು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಅದೇ ರೀತಿ ನೆಕ್ಸ್ಟ್ ಬಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ, ಇನ್ನೊಂದು ಬಂದು ಸಪ್ಲಿಮೆಂಟ್ರಿ. ಈ ಫಂಡಮೆಂಟಲ್ ಅನ್ನೋದು ಮೇಯ್ನ್ ಆಗಿರುತ್ತೆ, ಅಂದರೆ ಅದರಿಂದ ಬೇರೆ ಏನು ಡಿರೈವ್ ಮಾಡ್ತೀವಿ ಅವು ಡಿರೈವ್ಡ್ ಕ್ವಾಂಟಿಟಿ ಆಗಿರುತ್ತೆ. ಇನ್ನು ಔಟ್ ಆಫ್ ದಿಸ್ ಇವೆರಡರ ಬಿಟ್ಟು ಇನ್ನೊಂದು ಸಪ್ರೇಟ್ ಫಿಸಿಕಲ್ ಕ್ವಾಂಟಿಟಿ ಬಂದು ಅದು ಸಪ್ಲಿಮೆಂಟ್ರಿ ಫಿಸಿಕಲ್ ಕ್ವಾಂಟಿಟಿ. ಇವಾಗ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು ನಾವು ತಿಳಿಯೋಣ. ಆಲ್ದೋ ದ ನಂಬರ್ ಆಫ್ ಫಿಸಿಕಲ್ ಕ್ವಾಂಟಿಟಿ ದಟ್ ವಿ ಮೆಜರ್ ಈಸ್ ವೆರಿ ಲಾರ್ಜ್, ವಿ ನೀಡ್ ಓನ್ಲಿ ಲಿಮಿಟೆಡ್ ನಂಬರ್ ಆಫ್ ಯೂನಿಟ್ಸ್ ಫಾರ್ ಎಕ್ಸ್ಪ್ರೆಸಿಂಗ್ ಆಲ್ ಫಿಸಿಕಲ್ ಕ್ವಾಂಟಿಟಿ ಸಿನ್ಸ್ ದೇ ಆರ್ ಇಂಟರ್ ರಿಲೇಟೆಡ್ ವಿತ್ ಒನ್ ಅನದರ್. ನಾವು ಯಾವುದೇ ಒಂದು ಮೆಜರ್ ಮಾಡಬೇಕಾದ್ರೆ ನಮಗೆ ಸೆಟ್ ಆಫ್ ಕ್ವಾಂಟಿಟಿ ಬೇಕು. ಯಾವ ಕ್ವಾಂಟಿಟಿಯಿಂದ ಮೆಜರ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಫಿಸಿಕಲ್ ಆಗಿ. ಇವಾಗ ಒಂದು ಫಿಸಿಕಲ್ ಕನ್ಸಿಡರ್ ಮಾಡೋ ಟೈಮು, ಸೆಕೆಂಡ್ಸು, ಮೀಟರ್ಸು, ಅದರಲ್ಲಿ ಸೆಂಟಿಮೀಟರು, ನಮಗೆ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಇದೆ. ಲುಮಿನಾಸಿಟಿ, ಇಂಟೆನ್ಸಿಟಿ ಮೆಜರ್ ಮಾಡೋದಕ್ಕೆ, ಕರೆಂಟ್ ಮೆಜರ್ ಮಾಡೋಕ್ಕೆ ಆಂಪಿಯರ್ಸು, ಅದೇ ರೀತಿ ನಮಗೆ ಯಾವುದೇ ಫೋರ್ಸ್ ಮೆಜರ್ ಮಾಡೋಕ್ಕೆ ನ್ಯೂಟನ್ನು, ಈ ಕೂಲಮ್ಸು, ಅದೇ ರೀತಿ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿ ಇರುತ್ತೆ. ಈ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿಯಿಂದ ಒಂದು ಸಿಂಗಲ್ ಕ್ವಾಂಟಿಟಿಯಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ, ಅವು ಏನಾಗಿರುತ್ತೆ ಫಂಡಮೆಂಟಲ್ ಆಗಿರುತ್ತೆ. ಈ ಫಂಡಮೆಂಟಲ್ ಕ್ವಾಂಟಿಟಿ ಇಟ್ಕೊಂಡು ನಾವು ಕಾಂಪ್ಲೆಕ್ಸ್ ಕ್ವಾಂಟಿಟೀಸ್ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಅದು ಫೋರ್ಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಟಾರ್ಕ್ ಆಗ್ಬೋದು, ಇಂಪಲ್ಸ್ ಆಗ್ಬೋದು, ಅದೇ ಡಿಫ್ರೆಂಟ್ ಕ್ವಾಂಟಿಟೀಸ್ ಆಗ್ಬೋದು. ಸೊ ಸರ್ಟೈನ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವ್ ಬೀನ್ ಚೂಸನ್ ಆರ್ಬಿಟರಿ and these units are used by expressing all physical quantity such as units known as fundamental or absolute or basic quantities such as length, time and mass in mechanics. ನಾನು ಹೇಳಿದ್ನಲ್ಲ, ಲೆಂತ್, ಟೈಮ್, ಮಾಸ್ ಇಂದ ನಾವು ಯಾವುದೇ ಫಿಸಿಕಲ್ ಕ್ವಾಂಟಿಟಿ ನಾವು ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಅದೇ ರೀತಿ ಇದನ್ನು ನಾವು ಫಾರ್ಮುಲಾ ಡಿರೈವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಬೋದು. ಡೈಮೆನ್ಷನಲ್ ಅನಾಲಿಸಿಸ್, ಒಂದು ಫಾರ್ಮುಲಾ ಕರೆಕ್ಟಾಗಿ ಇದೆಯೋ ಇಲ್ವೋ ಅನ್ನೋದು ನಾವು ಕೂಡ ಈ
ಫಿಸಿಕಲ್ ಕ್ವಾಂಟಿಟೀಸ್ ಇಂದ ನಾವು ಕಂಡುಹಿಡಿಯಬಹುದು. ಅದು ಯಾವ ರೀತಿ ಅನ್ನೋದು ಈ ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ವಿಡಿಯೋಸ್ ಎಲ್ಲ ವಾಚ್ ಮಾಡಿದಾಗ ನಿಮಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಈ ಲೆಂತ್, ಟೈಮ್, ಮಾಸ್ ಅನ್ನೋದು ಎಲ್ಲಿ ಯೂಸ್ ಮಾಡಿರ್ತೀವಿ ಅಂದ್ರೆ ಮೆಕ್ಯಾನಿಕ್ಸ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಆಲ್ ಅದರ್ ಕ್ವಾಂಟಿಟೀಸ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಯಾವುದೇ ಕ್ವಾಂಟಿಟೀಸ್ ಎಲ್ಲ ಈ 3 ಟರ್ಮ್ಸ್ ಇಂದ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಅಂಡ್ ಕ್ಯಾನ್ ನಾಟ್ ಬಿ ಒಬ್ಟೈನ್ ಫ್ರಮ್ ಒನ್ ಅನದರ್. ಈ 3 ಕ್ವಾಂಟಿಟೀಸ್ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿಲ್ಲ. ಲೆಂತ್ ಅನ್ನೋದು ಟೈಮ್ ಮೇಲೆ ಡಿಪೆಂಡ್ ಆಗಿಲ್ಲ, ಟೈಮ್ ಅನ್ನೋದು ಲೆಂತ್ ಮೇಲೆ ಡಿಪೆಂಡ್ ಆಗಿಲ್ಲ, ಅದೇ ರೀತಿ ಮಾಸ್ ಮೇಲೆ ಕೂಡ ಡಿಪೆಂಡ್ ಆಗಿಲ್ಲ. ಇವೆಲ್ಲ 3 ಕ್ವಾಂಟಿಟೀಸ್ ಬಂದು ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. An international body named as General Conference on Weight and Measurement chosen 7 physical quantities as fundamental. ಒಂದು ಸೆಟ್ ಆಫ್ ಯೂನಿಟ್ಸ್ ನಾವು ಸ್ಟ್ಯಾಂಡರ್ಡೈಸ್ ಮಾಡೋದಕ್ಕೆ ಜನರಲ್ ಕಾನ್ಫರೆನ್ಸ್ ಆನ್ ವೇಟ್ ಅಂಡ್ ಮೆಜರ್ಮೆಂಟ್ ಅನ್ನೋದೊಂದು ಕಮಿಟಿ ಇದೆ. ಆ ಕಮಿಟಿ ಏನು ಮಾಡಿದೆ, SI ಯೂನಿಟ್ಸ್ ಅಂತ ಕರಿತೀವಲ್ಲ, ಆ ಕಮಿಟಿ ಏನು ಮಾಡಿದೆ 7 ಫಿಸಿಕಲ್ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಡಿಫೈನ್ ಮಾಡಿದೆ. ಅವು ಬಂದ್ಬಿಟ್ಟು ಲೆಂತು, ಮಾಸ್, ಟೈಮು, ಎಲೆಕ್ಟ್ರಿಕ್ ಕರೆಂಟು, ಥರ್ಮೋಡೈನಮಿಕ್ಸ್, ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಮೋಲ್ಸು, ಇಲ್ಯುಮಿನಾಸಿಟಿ, ಇಂಟೆನ್ಸಿಟಿ. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇಂದ ನಾವು ಯಾವುದೇ ಕ್ವಾಂಟಿಟೀಸ್ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದಾಗಿದೆ. ಅದು ಯಾವ ರೀತಿ ಅನ್ನೋದು ನಾವು ಮುಂಬರುವ ವಿಡಿಯೋದಲ್ಲಿ ನಾವು ತಿಳಿಯೋಣ. ನೋಟ್ ಬಂದ್ಬಿಟ್ಟು ದಿಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಆರ್ ಬೇಸ್ ಕ್ವಾಂಟಿಟೀಸ್. ನಾನು ಹೇಳಿದ್ನಲ್ಲ, ಈ ಕ್ವಾಂಟಿಟೀಸ್ ನಾವೇನಂತ ಕರಿತೀವಿ ಅಂದ್ರೆ ಅಬ್ಸಲ್ಯೂಟ್ ಅಂದ್ರೆ ಈ ಫಂಡಮೆಂಟಲ್ ಕ್ವಾಂಟಿಟಿ ಸಿಕ್ಕಂಟು ನಾವು ಯಾವ್ದನ್ನ ಬೇರೆ ಕೂಡ ರೆಪ್ರೆಸೆಂಟ್ ಮಾಡಬಹುದು. ಅದೇ ರೀತಿ ಇದ್ರೆ ಬೇಸ್ ಕ್ವಾಂಟಿಟೀಸ್ ಅಂತ ಕೂಡ ಹೇಳ್ತಾರೆ. ಇನ್ ಮೆಕ್ಯಾನಿಕ್ಸ್ ವಿ ಟ್ರೀಟ್ ಲೆಂತ್, ಮಾಸ್ ಅಂಡ್ ಟೈಮ್ ಆಸ್ 3 ಬೇಸಿಕ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಮೆಕ್ಯಾನಿಕ್ಸ್ ನಾವು ಮೇನ್ ಆಗಿ ಏನ್ ಯೂಸ್ ಮಾಡ್ತೀವಿ ಅಂದ್ರೆ, ಇವಾಗ ಯಾವುದೋ ಒಂದು ಪೊಸಿಷನ್ ಆಫ್ ಎನ್ ಆಬ್ಜೆಕ್ಟ್ ಆರ್ ಎ ಬಾಡಿ ನಾವು ಯಾವುದೇ ಒಂದು ಕೋಆರ್ಡಿನೇಟ್ ಚೂಸ್ ಮಾಡಿ ಅದು ಈ ಟೈಮಲ್ಲಿ ಇಷ್ಟಿದೆ, ಇಷ್ಟು ಮಾಸ್ ಇದೆ ಅನ್ನೋದು ನಾವು ಈ 3 ಟರ್ಮ್ಸ್ ಇಂದ ನಾವು ಮೇನ್ ಆಗಿ ರೆಪ್ರೆಸೆಂಟ್ ಮಾಡೋದು. ಅದು ಲೆಂತ್, ಮಾಸು, ಟೈಮ್ ಆಗಿರುತ್ತೆ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಈ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನಂದ ನೋಡೋಣ. ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಕಾಂಬಿನೇಷನ್ ಆಫ್ ಬೇಸಿಕ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಆಸ್ ಡಿರೈವ್ಡ್ ಕ್ವಾಂಟಿಟೀಸ್. ಅಂದ್ರೆ ಈ ಕ್ವಾಂಟಿಟೀಸ್ ನಾವು ಬೇಸಿಕ್ ಕ್ವಾಂಟಿಟೀಸ್ ಅಂದ್ರೆ ಅವು ಫಂಡಮೆಂಟಲ್ ಕ್ವಾಂಟಿಟೀಸ್ ಇಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಆ ಕ್ವಾಂಟಿಟೀಸ್ ಏನಂತ ಕರಿತೀವಿ ಅಂದ್ರೆ ಡಿರೈವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಸ್ಪೀಡು, ವೆಲಾಸಿಟಿ, ಆಕ್ಸಿಲರೇಷನ್, ಫೋರ್ಸು, ಮೊಮೆಂಟಮ್, ಪ್ರೆಷರು, ಎನರ್ಜಿ ಇವಾಗಿ ಎಕ್ಸಾಂಪಲ್ ಆಗಿದೆ. ಇವು ಯಾವುದು ಡಿರೈವ್ಡ್ ಕ್ವಾಂಟಿಟೀಸ್ ಆಗಿರುತ್ತೆ. ಎಕ್ಸಾಂಪಲ್ ನೋಡೋಣ. ಸ್ಪೀಡ್ ಅನ್ನೋದು ಯಾವುದು, ಡಿಸ್ಟೆನ್ಸ್ ಬೈ ಟೈಮ್ ಅನ್ನೋದು ನಮ್ಗೆ ಗೊತ್ತು. ಡಿಸ್ಟೆನ್ಸ್ ಅನ್ನೋದು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಲೆಂತ್ ಬೈ ಟೈಮ್. ಟೈಮ್ಗೆ ಏನಿಲ್ಲ, ಅದಕ್ಕೆ ನಾವು ಲೆಂತ್, ಟೈಮ್, ಮಾಸ್ 3 ಹೇಳಿದ್ವಲ್ಲ ಮೆಕ್ಯಾನಿಕ್ಸ್ ಅಲ್ಲಿ, ಅದಕ್ಕೆ ಟೈಮ್ಗೆ ಟೈಮ್. ಸೊ ಏನು ಲೆಂತ್ ಪರ್ ಟೈಮ್ ಅಂತ ನಾವು ಸ್ಪೀಡ್ ನಾವು ಡಿಫೈನ್ ಮಾಡೋದು. ಅದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ. ಸಪ್ಲಿಮೆಂಟರಿ ಕ್ವಾಂಟಿಟಿ ಅಂದ್ರೆ ಏನು? ಬಿಸೈಡ್ ಆಫ್ 7 ಫಿಸಿಕಲ್ ಕ್ವಾಂಟಿಟಿ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಆಸ್ ಡಿಫೈನ್ಡ್ ಆಸ್ ಪ್ಲೇನ್ ಆಂಗಲ್ ಅಂಡ್ ಸಾಲಿಡ್ ಆಂಗಲ್. ಈ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ ನಾನು ನಿಮಗೆ ಎಲೆಕ್ಟ್ರೋಸ್ಟ್ಯಾಟಿಕ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋಸ್ ವಾಚ್ ಮಾಡಿದ್ರೆ ನಿಮಗೆ ಪ್ಲೇನ್ ಆಂಗಲ್ ಅಂದ್ರೆ ಏನು, ಸಾಲಿಡ್ ಆಂಗಲ್ ಅಂದ್ರೆ ಏನು, ಇದು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮಗೆ ಆ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋ ವಾಚ್ ಮಾಡ್ರಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಹ್ಯಾವ್ ಓನ್ಲಿ ಯೂನಿಟ್ಸ್ ಬಟ್ ನೋ ಡೈಮೆನ್ಷನ್. ಇದಕ್ಕೆ ಡೈಮೆನ್ಷನ್ ಏನು ಇರೋದಿಲ್ಲ. ಅಂದ್ರೆ ಡೈಮೆನ್ಷನ್ ಅನಾಲಿಸಿಸ್ ಮಾಡಬೇಕಾದ್ರೆ ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇದಕ್ಕೆ ಯೂನಿಟ್ ಮಾತ್ರ ಇರುತ್ತೆ, ಡೈಮೆನ್ಷನ್ ಇರೋದಿಲ್ಲ. ಅದು ಯಾವ ರೀತಿ ಅನ್ನೋದು ನಾವು ಮುಂಬರುವ ವಿಡಿಯೋದಲ್ಲಿ ನೋಡೋಣ. ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ಈಕ್ವಲ್ ಟು ನ್ಯೂಮರಿಕಲ್ ವ್ಯಾಲ್ಯೂ ಇಂಟು ಯೂನಿಟ್. ಹೇಳಿದ್ನಲ್ಲ, ಇವಾಗ 1 kg, 1 ಸೆಕೆಂಡ್, 1 ಕೆಲ್ವಿನ್. ಅದು 1 ಅನ್ನೋದು ನ್ಯೂಮರಿಕಲ್ ವ್ಯಾಲ್ಯೂ, ಕೆ ಅನ್ನೋದು ಕೆಲ್ವಿನ್ ಅಂತೀವಲ್ಲ ಟೆಂಪರೇಚರ್ ಯೂನಿಟ್, ಅದು ಯೂನಿಟ್ ಆಗಿ ಇರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ನಾವು ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡಿದ್ರೆ ಅದು ಏನಾಗಿರುತ್ತೆ, ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಅದು ವೇರಿ ಆಗಲ್ಲ. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಪ್ ಆಫ್ ಯೂನಿಟ್. ಯಾವ ಟೈಪ್ ಆಫ್ ಯೂನಿಟ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ನ್ಯೂಮರಿಕಲ್ ವ್ಯಾಲ್ಯೂ ಯಾವ ರೀತಿ ರೆಪ್ರೆಸೆಂಟ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1 by ಯೂನಿಟ್. ಸೊ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, 1 by u. ಸೊ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, n1 u1 is equal to n2 u2 is equal to ಕಾನ್ಸ್ಟೆಂಟ್. ನಾವು ಹೇಳಿದ್ನ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಯೂನಿಟ್. ಸೊ ಅದಕ್ಕೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.
ನೆಕ್ಸ್ಟ್ ಬರೋ ಚಾಪ್ಟ್ರಲ್ಲಿ ನಾವು ಯೂನಿಟ್ಸು, ಅದೇ ರೀತಿ ಫಾರ್ಮುಲಾ ಕಟ್ಟರೆ ಅದರ ಡೈಮೆನ್ಷನ್ ಅನಾಲಿಸಿಸ್ ಯಾವ ರೀತಿ ಮಾಡ್ತೀವಿ, ಅದೇ ರೀತಿ ಇಂಪಾರ್ಟೆಂಟ್ಸ್ ಫಾರ್ಮುಲಾಸು, ಅದೇ ರೀತಿ ಟ್ರಿಕ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನಲ್ನ ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.